ಸಚಿನ್ ಪಾಂಚಾಳ್ ಅವರ ಆತ್ಮಹತ್ಯೆಯಲ್ಲಿ ಮತ್ತು ಅವರಿಗೆ ಕಿರುಕುಳ ನೀಡಿ ಆತ್ಮಹತ್ಯೆಗೆ ಕಾರಣರಾದವರ ವಿರುದ್ಧ ಸೂಕ್ತವಾದ ಕ್ರಮವನ್ನು ತೆಗೆದುಕೊಳ್ಳಬೇಕು ಎಂದು ಆಗ್ರಹಿಸಿ ವಿಶ್ವಕರ್ಮ ಸಮಾಜದಿಂದ ಕಲಬುರಗಿಯಲ್ಲಿ ಪ್ರತಿಭಟನೆಯನ್ನು ಮಾಡಲಾಯಿತು. ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಆಗಮಿಸಿ ಬೃಹತ್ ಪ್ರತಿಭಟನೆ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಅನೇಕ ಮುಖಂಡರು ಭಾಗವಹಿಸಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಕಲಬುರಗಿ ನಗರದಲ್ಲಿ ವಿಶ್ವಕರ್ಮ ಸಮಾಜದ ಮತ್ತು ಎಲ್ಲ ತಾಲೂಕುಗಳಿಂದ ಆಗಮಿಸಿರುವಂಥ ನನ್ನ ವಿಶ್ವಕರ್ಮ ಬಂಧುಗಳು ಹಾಗೂ ಇನ್ನಿತರ ಸಂಘ ಸಂಸ್ಥೆಗಳು ಮತ್ತು ನಮ್ಮನ್ನು ಬೆಂಬಲಿತವಾಗಿ ಹಲವಾರು ಸಂಘ ಸಂಸ್ಥೆಗಳ ಅಧ್ಯಕ್ಷರುಗಳು ಮತ್ತು ಹಲವಾರು ಸಮಾಜದ ಹಿಂದುಳಿದ ವರ್ಗಗಳ ಸಮಾಜಗಳ ಮುಖಂಡರುಗಳು ನಮ್ಮನ್ನು ಒಂದು ರಕ್ಷಣೆಗಾಗಿ ಬಂದು ಅವರೆಲ್ಲರೂ ನಮ್ಮನ್ನು ರಕ್ಷಿಸುತ್ತೇವೆ ಎಂದು ಹೇಳಿ ಈ ಬೆಂಬಲಕ್ಕೆ ವ್ಯಕ್ತಪಡಿಸಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಸಲ್ಲಿಸಿದ್ದೇವೆ. ಅದು ಮನವಿ ಏನು ಅಂದರೆ ಸಚಿನ್ ಪಾಂಚಾಳ್ ಅವರ ಒಂದು ದುರ್ಮರಣ ಅಂದರೆ ಹಿಂಸೆ ಕೊಟ್ಟು ಅವನನ್ನು ಸಾಯಿಸ್ಯಾರೋ ಅಥವಾ ಸಾಯಿಸಿ ಅವನಿಗೆ ರೈಲ್ವೆ ಪಟ್ಟಿಯಲ್ಲಿ ಹಾಕ್ಯಾರೋ ಗೊತ್ತಿಲ್ಲ. ಅದು CBI ತನಿಖೆ ಆದಾಗೆ ಹೊರಗೆ ಬರೋದು. ಆಗಲೇ ಯಾರ್ಯಾರೋ ಏನೋ ಹೇಳ್ತಾರ ಸಚಿನ್ ಪಾಂಚಾಳ ಅವನು ರೈಲ್ವೆಗೆ ತಲೆಕೊಟ್ಟು ಸತ್ತ ಅಂತ. ಅವನು ಬುದ್ಧಿವಂತ, ಅವನು ಹೆಂಗೆ ತಲೆಕೊಟ್ಟು ಸಾಯ್ತಾನ? ತಲೆಕೊಟ್ಟು ಸತ್ತಿರೋದಲ್ಲ, ಸಾಯಿಸಿ ಅವನಿಗೆ ರೈಲ್ವೆ ಪಟ್ಟಿಯಲ್ಲಿ ಸಾಯಿಸಿರ್ಬೋದು ಅಂತ ನಮಗೆ ಅನುಮಾನ ಇದೆ. ಆ ಅನುಮಾನ ಹೊರಗೆ ಬರಬೇಕು ಅಂದರೆ CBI ತನಿಖೆ ನಡೆದಾಗ ಮಾತ್ರ ಅದು ಸಿಗೋದು. CID ತನಿಖೆ ಆಗಲೇ ನಮ್ಮ ಸಹೋದರೊಬ್ಬರು ಹೇಳಿದ್ರು, CID ತನಿಖೆ ಅಂದರೆ ನಿಮಗೆ ಬೇಕಾದಂಥ ಸವಲತ್ತು ಪ್ರಕಾರ ಮಾಡಿ CBI ವರದಿ ಕೊಟ್ಟು ಕೈ ತೊಳ್ಕೊಂಡು ಬಿಟ್ಬಿಡ್ತೀರಿ. ಹಾಗಾಗಿ ದಯಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳು ಈ ಒಂದು ಸಾವಿನ ಸುದ್ದಿ ತಮಗೂ ಕೂಡ ತಟ್ಟುವಂಥದ್ದೇ, ಅವ್ರ ಉಸಿರು ನಿಮಗೂ ಬಿಡೋಂಗಿಲ್ಲ. ಮಾನ್ಯ ಜಿಲ್ಲಾಧಿಕಾರಿಗಳು ನಿಷ್ಪಕ್ಷಪಾತವಾಗಿ ಯಾರ ಮಂತ್ರಿ ಇರಲಿ ಯಾರೇ ಇರಲಿ ಆ ಒಂದು ಸಾವಿಗೆ ಕಾರಣರಾದಂಥವ್ರನ್ನ ಕೂಡಲೇ ಬಂಧಿಸಿ ಅವ್ರಿಗೆ ಕಠಿಣ ಒಂದು ಸಜಾ ಕೊಡಿಸಿ. ಆದರೆ ಅಧಿಕಾರ ಕೊಟ್ಟಂಥ ಭಗವಂತ ನೀವು ಅಧಿಕಾರ ದುರುಪಯೋಗ ಆಗಬಾರ್ದು, ನಿಷ್ಪಕ್ಷಪಾತವಾಗಿ CBI ತನಿಖೆ ಆಗಬೇಕಂತೇಳಿ ಈ ಮಾಧ್ಯಮ ಮಿತ್ರರ ಮುಖಾಂತರ ತಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ. ಈ ಒಂದು ಸಂಘಟನೆಗಳು ಮತ್ತು ಎಲ್ಲ ವಿವಿಧ ತಾಲೂಕುಗಳಿಂದ ಆಗಮಿಸಿ ಈ ಒಂದು ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿ ಬಲಪಡಿಸಿರುವಂಥ ಅಣ್ಣ ತಮ್ಮಂದಿರು ಎಲ್ಲರಿಗೂ ವಂದಿಸಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಮಲ್ಕಾಪುರ ಆಗಿರ್ಬೋದು, ಅಫ್ಜಲ್ಪುರ ಆಗಿರ್ಬೋದು, ಆಳಂದ ಆಗಿರ್ಬೋದು, ಈ ಎಲ್ಲ ತಾಲೂಕುಗಳಿಂದ ನಮ್ಮ ಈ ಪ್ರತಿಭಟನೆಗೆ, ಈ ಬೃಹತ್ ಪ್ರತಿಭಟನೆಗೆ ವಿಶ್ವಕರ್ಮ ಸಮಾಜ, ಅಖಿಲ ಕನ್ನಡ ವಿಶ್ವಕರ್ಮ ಸಮಾಜ ಕರೆ ಕೊಟ್ಟಿದೆ. ಅದರ ಜೊತೆಗೆ ಇವತ್ತಿನ ಈ ಒಂದು ಪ್ರತಿಭಟನೆಯಲ್ಲಿ ಮುಂಚೂಣಿಯಲ್ಲಿ ಇಟ್ಟುಕೊಂಡು ಶ್ರೀಯುತ ದೇಸಾಯಿ ಕಲ್ಲೂರು ಅವರು ಇವತ್ತಿನ ಈ ಒಂದು ಪ್ರತಿಭಟನೆಯಲ್ಲಿ ಇಡೀ ವಿಶ್ವಕರ್ಮ ಸಮಾಜ ವಿವಿಧ ಸಂಘ ಸಂಸ್ಥೆಗಳನ್ನು ತೆಗೆದುಕೊಂಡು ಈ ಒಂದು ಬೃಹತ್ ಪ್ರತಿಭಟನೆ ನಾವು ಮಾಡಿದ್ದು ಆ ಒಂದು ಸಚಿನ್ ಅವರಿಗೆ ನ್ಯಾಯ ಸಿಗಬೇಕಂತ ನಮ್ಮೆಲ್ಲರ ಪ್ರಯತ್ನ ಇತ್ತು. ಹಾಗಾಗಿ ನೀವೆಲ್ಲ ಮೀಡಿಯಾದವರು ಇದಕ್ಕೆ ಸಹಕಾರ ಕೊಟ್ಟು ನಿಮ್ಮೆಲ್ಲರಿಗೂ ಧನ್ಯವಾದ. ಈ ಊಟದ ವ್ಯವಸ್ಥೆ ಇದೆ, ನಮ್ಮೆಲ್ಲ ಸಹಚರರ ಊಟಕ್ಕಾಗಿ ಹೋಗಬೇಕು.